ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮಸ್ತುತೆ. ನಮಶ್ಚಂಡಿಕಾಯೈ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳಲ್ಲಿ ಈ ಧನುರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಜೀವನದ ಆಗು ಹೋಗುಗಳು ಯಾವ ರೀತಿಯಾಗಿ ಇರುತ್ತೆ, ಯಾವ ರೀತಿ ಜೀವನವನ್ನು ರೂಪಿಸಿಕೊಳ್ಳಬೇಕು, ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವುದು ಯಾಕೆ ಅಂದರೆ ಈ ತಿಂಗಳಲ್ಲಿ ನೀವೇನು ಪ್ಲಾನ್ ಮಾಡ್ತೀರೋ ಅದು ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಬೇಕು. ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳತಕ್ಕಂತಹ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸಬೇಕು. ಈ ತಿಂಗಳಲ್ಲಿ ನೀವು ಏನು ವ್ಯವಹಾರವನ್ನು ಮಾಡ್ತೀರೋ ಅದು ಭವಿಷ್ಯದಲ್ಲಿ ನಿಮಗೆ ಉತ್ತಮವಾದಂತಹ ಬೆಂಬಲವನ್ನು ಕೊಡಬೇಕು. ಅದಕ್ಕೆಲ್ಲ ನಾವು ಇದನ್ನು ತಿಳಿದುಕೊಳ್ಳಬೇಕು. ಒಂದು ದಿನ ಯಾವ ರೀತಿಯಾಗಿರುತ್ತೆ, ಒಂದು ತಿಂಗಳು ಹೇಗಿರುತ್ತೆ, ಒಂದು ವರ್ಷ ಹೇಗಿರುತ್ತೆ ಅಂತ ತಿಳಿದುಕೊಂಡು ಸರಿಯಾಗಿ ಯೋಜನೆಗಳನ್ನು ರೂಪಿಸಿದರೆ ಜೀವನದ ಗತಿಯನ್ನು ಬದಲಾಯಿಸುವುದಕ್ಕೆ ಸಾಧ್ಯ. ಆದ್ದರಿಂದ ಧನುರಾಶಿಯವರಿಗೆ ಈ ಮೇ ತಿಂಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಷಯ. ಒಂದು ಕುಟುಂಬ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಇದನ್ನು ಪ್ರಮುಖವಾಗಿ ನಾವು ತೆಗೆದುಕೊಳ್ಳಬೇಕು. ಈ ಧನುರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಧರ್ಮಕಾರಕನಾದಂತಹ ಕರ್ಮಕಾರಕನಾದಂತಹ ಗುರುವಿನ ಒಂದು ವಿಶೇಷವಾದಂತಹ ರಾಶ್ಯಾಧಿಪತಿತ್ವ ಈ ಧನುರಾಶಿಗೆ ಇರತಕ್ಕಂಥದ್ದು. ಆದ್ದರಿಂದ ಆ ಗುರುವಿನ ಒಂದು ಪ್ರಭಾವ ಇಲ್ಲಿ ಪ್ರಮುಖವಾಗಿ ಒಂದು ಪ್ರಭಾವಶಾಲಿಯಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳಬಹುದು. ಇನ್ನು 4ನೇ ಮನೆಯಲ್ಲಿ ಅಂದರೆ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂತಹ ಶನಿ ಕುಜನ ಒಂದು ಸಂಯೋಜನೆ, ಪಂಚಮ ಭಾವದಲ್ಲಿ ಬುಧಾದಿತ್ಯ ಯೋಗ, ಶುಕ್ರ ಒಂದು 11ನೇ ಮನೆ ಮತ್ತು 6ನೇ ಮನೆಯ ಅಧಿಪತಿಯಾಗಿ ಶುಕ್ರ ಸ್ವಸ್ಥಾನದಲ್ಲಿರತಕ್ಕಂಥದ್ದು ಇವೆಲ್ಲವೂ ಕೂಡ ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು. ಗುರುಬಲ ಸಂಪೂರ್ಣವಾಗಿ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಗುರುಬಲ ನೀವು ಏನೇ ಮುಟ್ಟಿದರೂ ಕೂಡ ಚಿನ್ನ, ಅಂದರೆ ನಿಮಗೆ ಏನೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಒಂದು ವಿಶೇಷವಾದಂತಹ ಯಶಸ್ಸನ್ನು ಅವನು ತಂದು ಕೊಡ್ತಾನೆ. ಇದು ಪ್ರಮುಖವಾಗಿ ಧನುರಾಶಿಯಲ್ಲಿರತಕ್ಕಂತಹ ಒಂದು ಉತ್ತಮವಾದಂತಹ ಅಂಶ ಅಂತೇಳಿ ಹೇಳಬಹುದು. ಆದರೆ ಕುಟುಂಬ ಸ್ಥಾನಾಧಿಪತಿಯಾದಂತಹ ಶನೇಶ್ಚರ ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಕೌಟುಂಬಿಕವಾದಂತಹ ಸುಖ ಇಲ್ಲ ಅಂಥೇಳಿ ಹೇಳಬೇಕಾಗುತ್ತೆ. ನೀವು ಎಷ್ಟೇ ಕಷ್ಟಪಟ್ಟು ಹೊರಗಡೆಯಿಂದ ಎಲ್ಲ ಸಂಪಾದನೆಯನ್ನು ಕೆಲಸವನ್ನು ಮಾಡಿ ಮನೆಗೆ ಬಂದರೆ ಮನೆಯಲ್ಲಿ ಮನಃಶಾಂತಿ ಅನ್ನತಕ್ಕಂಥದ್ದು ಇರುವುದಿಲ್ಲ. ಯಾವುದೋ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಮನೆಯಲ್ಲಿ ಗಲಾಟೆ ಆಗತಕ್ಕಂತಹ ಸಂದರ್ಭಗಳು ಪರಸ್ಪರ ಸೃಷ್ಟಿಯಾಗ್ತಾ ಇರುತ್ತೆ. ಆದ್ದರಿಂದ ಆದಷ್ಟು ಸಹನಶೀಲರಾಗಿ ವರ್ತಿಸ್ತಕ್ಕಂಥದ್ದು ಒಳ್ಳೆಯದು. ಮನೆಯಲ್ಲಿ ಎಲ್ಲರೂ ಮನೆಗೆ ಯಾಕೆ ಬರ್ತೇವೆ, ಮನಃಶಾಂತಿಯಿಂದ ಇರುವುದಕ್ಕೆ, ನೆಮ್ಮದಿ ಇರುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗುತ್ತೆ. ಆದರೆ ಅದರಿಂದಲೇ ತೊಂದರೆ ಆಗಬಹುದು. ಆದ್ದರಿಂದ ನಾವೇ ಆದಷ್ಟು ತಾಳ್ಮೆಯಿಂದ ಇದ್ದಾಗ ಎಷ್ಟೋ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಆರ್ಥಿಕವಾದಂತಹ ಒಂದು ಕುಟುಂಬದಲ್ಲಿ ಒಂದು ಆರ್ಥಿಕವಾದಂತಹ ವ್ಯವಹಾರಗಳಿರ್ಬೋದು, ಆಸ್ತಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿರ್ಬೋದು, ಇನ್ನಿತರ ಯಾವುದೊಂದು ಚಿಕ್ಕ ಪುಟ್ಟ ಮಾತಿಗೆ ಸಂಬಂಧಪಟ್ಟಂತಹ ಕಲಗಳು, ಇಂತಹದ್ದೆಲ್ಲ ಕುಟುಂಬದಲ್ಲಿ ನಡೀತಾ ಇರುತ್ತೆ. ಧನುರಾಶಿಯವರಿಗೆ ಆಸ್ತಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ, ತಾಯಿ ಕಡೆ ಮಾತೃಮೂಲ ಅಂದರೆ ತಾಯಿ ಕಡೆ ಆಸ್ತಿಗೆ, ಪತಿ ಅಥವಾ ಪತ್ನಿಯ ಕಡೆಯಿಂದ ಬರತಕ್ಕಂತಹ ಆಸ್ತಿಗೆ ಸಂಬಂಧಪಟ್ಟಂತೆ, ಹಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಘರ್ಷಣೆಗಳು, ಅಂದರೆ ನೀವು ಅಂದುಕೊಂಡ ನಿಮಗೆ ಯಾರೋ ಮೋಸವನ್ನು ಮಾಡ್ತಾರೆ, ಅದನ್ನು ಮಾತನಾಡಲಿಕ್ಕೆ ಆಗಲ್ಲ, ವಿರೋಧಿಸಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ, ಸುಮ್ಮನೆ ನೋಡಿಕೊಂಡು ಸುಮ್ಮನೆ ಇರಬೇಕಾಗುತ್ತೆ. ಇಂತಹದ್ದೆಲ್ಲ ಕುಟುಂಬದಲ್ಲಿ ಉಂಟಾಗಬಹುದು. ಆದ್ದರಿಂದ ಆಸ್ತಿ ಸಂಬಂಧಿತವಾದಂತಹ ಸಮಸ್ಯೆಗಳು, ಅಂತಹ ವಿಚಾರಗಳು ಈ ತಿಂಗಳಲ್ಲಿ ನಿಮಗೆ ಒಂದು ಸಮಸ್ಯೆಯಾಗಿ ಕಾಡತಕ್ಕಂತಹ ಸಂದರ್ಭಗಳು ಕೂಡ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅದು ಯಾವುದೇ ರೀತಿಯಾದಂತಹದ್ದು ಇರಬಹುದು. ಅದರಿಂದ ಆ ವಿಚಾರದಲ್ಲಿ ಸೂಕ್ತವಾದಂತಹ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಇದರಿಂದ ಆಸ್ತಿ ವಿಚಾರಕ್ಕೇನೆ ಸಹೋದರ ಭಾವದಲ್ಲಿ ರಾಹು ಇದ್ದಾಗ ಅಂತಹದರಿಂದ ಸಹೋದರಿಯರೊಂದಿಗೆ ಪರಸ್ಪರ ದ್ವೇಷವನ್ನು ಕಟ್ಟಿಕೊಳ್ಳತಕ್ಕಂತಹ ಮನಸ್ತಾಪಕ್ಕೆ ಕಾರಣ ಆಗತಕ್ಕಂತಹ ಸಂದರ್ಭಗಳು ಕೂಡ ಕುಟುಂಬದಲ್ಲಿ ಬರಬಹುದು. ಆದ್ದರಿಂದ ಆ ವಿಚಾರದಲ್ಲಿ ಹೆಚ್ಚು ಜಾಗರೂಕತೆಯಿಂದ ವರ್ತಿಸ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಪ್ರಮುಖರು ಕೂಡ ಅನುಸರಿಸಬೇಕಾದಂತಹ ಅಂಶ. ಈ ಉದ್ಯೋಗ ಕೆಲಸವನ್ನು ಪ್ರತಿಯೊಬ್ಬರೂ ಯಾವುದೋ ಒಂದು ಜೀವನೋಪಾಯಕ್ಕೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಆ ಕೆಲಸ ಸ್ತ್ರೀಯರು ಎಲ್ಲರೂ ಕೂಡ ಕೆಲಸವನ್ನು ಮಾಡಲೇಬೇಕು ಈ ಕಾಲದಲ್ಲಿ. ಆ ರೀತಿಯಾಗಿ ಇದೆ ಪರಿಸ್ಥಿತಿ.
ಆದ್ದರಿಂದ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೇ ಕೆಲಸವನ್ನು ಮಾಡ್ತಾಯಿರಿ ಅಥವಾ ಯಾವುದೇ ವ್ಯಾಪಾರವನ್ನು ಮಾಡ್ತಾಯಿರಿ, ಅದು ಪಾರ್ಟ್ನರ್ಶಿಪ್ ಇರ್ಬೋದು, ಸ್ವಂತ ಉದ್ಯಮ ಇರ್ಬೋದು, ಅಥವಾ ಯಾವುದೋ ಒಂದು ಕಚೇರಿಯಲ್ಲಿ ಕೆಲಸವನ್ನು ಮಾಡತಕ್ಕಂಥದ್ದು, ಸರ್ಕಾರಿ ಉದ್ಯೋಗ ಇರ್ಬೋದು, ಖಾಸಗಿ ಕ್ಷೇತ್ರದಲ್ಲಿ ಇರ್ಬೋದು. ಅದು ನಿಮ್ಮ ಮೇಲೆ ಒಂದು ತಿಂಗಳಿದ್ದಾಗೆ ಇನ್ನೊಂದು ತಿಂಗಳು ಇರುವುದಿಲ್ಲ. ಒಂದು ತಿಂಗಳು ಈ ವ್ಯಾಪಾರವನ್ನು ಮಾಡತಕ್ಕಂಥ ಒಂದು ತಿಂಗಳು ಚೆನ್ನಾಗಿ ಸಂಪಾದನೆ ಇದ್ದರೆ, ಲಾಭ ಇದ್ದರೆ ಇನ್ನೊಂದು ತಿಂಗಳು ಇರುವುದಿಲ್ಲ. ಉದ್ಯೋಗ ಮಾಡತಕ್ಕಂದ್ರೆ ಒಂದು ತಿಂಗಳು ಚೆನ್ನಾಗಿದ್ದರೆ ಇನ್ನೊಂದು ತಿಂಗಳು ಕೆಲಸ ಬಿಡಬೇಕಾದಂತಹ ಪರಿಸ್ಥಿತಿ ಬರ್ಬೋದು, ಕೆಲಸದಿಂದ ತೆಗೆದು ಹಾಕ್ಬೋದು. ಇಂತಹದ್ದೆಲ್ಲ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಆದ್ದರಿಂದ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ಕಾಡುವುದರಿಂದ ಉದ್ಯೋಗ ಸಂಬಂಧಿತವಾದಂತಹ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಇಲ್ಲಿ ತುಂಬ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಆದ್ದರಿಂದ ಉದ್ಯೋಗ ಸಂಬಂಧಿತವಾದಂತಹ ಯಾವುದೇ ವ್ಯವಹಾರಗಳು ಇದ್ದರೆ ಅದರಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಿ. ಇಲ್ಲದೆ ಇದ್ದರೆ ಅದರಲ್ಲೂ IT ಕ್ಷೇತ್ರದಲ್ಲಿ ಇರತಕ್ಕಂಥವ್ರಿಗೆ ಉದ್ಯೋಗ ಕಳೆದುಕೊಳ್ಳತಕ್ಕಂತಹ ಸಂದರ್ಭಗಳು ಉಂಟು. ಅದರಲ್ಲೂ ನಿಮ್ಮ ಜಾತಕದಲ್ಲಿಯೂ ಅಂದರೆ ಮೂಲ ಜಾತಕದಲ್ಲಿಯೂ ಏನಾದರೂ ದೋಷಗಳಿದ್ದರೆ ಒಳ್ಳೆಯ ಉದ್ಯೋಗವನ್ನು ಕಳೆದುಕೊಂಡು ಬಿಡ್ತೀರ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಇರಿ. ಧನುರಾಶಿಯವರಿಗೆ ಉದ್ಯೋಗದ ವಿಷಯದಲ್ಲಿ ಅಷ್ಟೊಂದು ಚೆನ್ನಾಗಿ ಇಲ್ಲ. ಕೇಂದ್ರದ ಕರ್ಮಸ್ಥಾನದ ಮೇಲೆ ಶನಿಯ ದೃಷ್ಟಿ ಇದೆ, ಕುಜನ ದೃಷ್ಟಿ ಇದೆ. ಅದರಿಂದ ಉದ್ಯೋಗ ಸಂಬಂಧಿತವಾದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಿಯೇ ಕಾಡುತ್ತೆ. ತುಂಬ ಎಚ್ಚರಿಕೆಯಿಂದ ಇರಿ. ಈ ಆರೋಗ್ಯಕ್ಕೆ ಇದೇ ಕಾರಣದಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಕಿರುಕುಳ ಜಾಸ್ತಿ ಆಗಬಹುದು, ಅನಾವಶ್ಯಕವಾದಂತಹ ಸಮಸ್ಯೆಗಳು ತಲೆದೋರ್ಬೋದು. ಆದ್ದರಿಂದ ಈ ಕಾರಣದಿಂದ ಎಷ್ಟೋ ಜನಕ್ಕೆ ಅನಾರೋಗ್ಯ ಸಮಸ್ಯೆಯು ಕಾಡುತ್ತೆ. ಜೊತೆಯಲ್ಲಿ ಧನುರಾಶಿಯವರಿಗೆ ಆರೋಗ್ಯದ ವಿಚಾರ ಅಂತ ತೆಗೆದುಕೊಂಡಾಗ ಈ ತಿಂಗಳು ಅಷ್ಟೊಂದು ಏನು ತೊಂದರೆ ಏನೂ ಇಲ್ಲ, ಆರೋಗ್ಯ ಚೆನ್ನಾಗಿ ಇರುತ್ತೆ. ಅಂತಹ ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ, ಅಂತಹ ಸಮಸ್ಯೆಗಳು ಏನೂ ಬರುವುದಿಲ್ಲ. ಆದರೂ ಚಿಕ್ಕ ಪುಟ್ಟ ವಿಷಯಗಳಿಗೆ ಜಾಸ್ತಿ ಒತ್ತಡವನ್ನು ತೆಗೆದುಕೊಳ್ಳದೆ ಬುದ್ಧಿವಂತಿಕೆಯಿಂದ ಕೆಲಸವನ್ನು ನಿಭಾಯಿಸ್ತಕ್ಕಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಿ. ಇದರಿಂದಾಗಿ ಎಷ್ಟೋ ಒತ್ತಡವನ್ನು ನಾವು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಈಗಾಗಲೇ ಕೆಲವು BP, ಶುಗರ್ ಇಂತಹದ್ದೆಲ್ಲ ಸಾಮಾನ್ಯವಾಗಿರ್ತಕ್ಕಂತಹ ವ್ಯಾಧಿ ಏನಾದರೂ ಇದ್ದರೆ ಅದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ವೈದ್ಯರ ಸಲಹೆಯನ್ನು ಪಾಲಿಸಿಕೊಳ್ಳುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಅದರಿಂದ ಆರೋಗ್ಯದ ವಿಚಾರದಲ್ಲಿ ಅಂತಹದ್ದೇನು ಈ ತಿಂಗಳು ತೊಂದರೆ ಎನ್ನತಕ್ಕಂಥದ್ದು ಇರುವುದಿಲ್ಲ. ಈ ಭೂಮಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವ್ಯವಹಾರಗಳನ್ನು ಯಾರು ಮಾಡ್ತಾ ಇರ್ತೀರೋ ಧನುರಾಶಿಯವರು, ಅದರಲ್ಲೂ ಕೂಡ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮ ಇರ್ಬೋದು, ಕಟ್ಟಡಗಳನ್ನು ಕಟ್ಟತಕ್ಕಂಥದ್ದು, ಮಾರಾಟ ಮಾಡತಕ್ಕಂಥದ್ದು ಒಂದು ಉದ್ಯಮ. ಜೊತೆಯಲ್ಲಿ ಸ್ವಂತ ಸೂರನ್ನು ಹೊಂದಬೇಕು ಅನ್ನತಕ್ಕಂತಹ ಆಸೆ ಇರತಕ್ಕಂಥವ್ರು ಎಷ್ಟೋ ಜನ ಒಂದು ಮನೆಯನ್ನು ಕೂಡ ಮಾಡಿಕೊಳ್ಳುವುದಕ್ಕೆ ಆಗದೇ ಇರತಕ್ಕಂತಹ ಸಮಸ್ಯೆ ಅಥವಾ ಅಂತಹ ಒಂದು ನಿರಾಶಾಭಾವನೆಯಿಂದ ಇರ್ತಾರೆ. ಅಂಥವರಿಗೆ ಈ ತಿಂಗಳಲ್ಲಿ ಮೇ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ದಾರೆ, ಪ್ರಯತ್ನವನ್ನು ಮಾಡಿದ್ದಾರೆ. ಸ್ವಂತ ನಿವೇಶನವನ್ನು ಖರೀದಿ ಮಾಡತಕ್ಕಂತಹ, ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಇದೆ ಅಂತೇಳಿ ಹೇಳುವ ಭೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಇನ್ನು ವಿಶೇಷವಾಗಿ ಈ ವಿದೇಶದಲ್ಲಿ ಉದ್ಯಮವನ್ನು ಮಾಡತಕ್ಕಂಥವ್ರು, ಆಮದು ರಫ್ತು ಏನಿದೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡತಕ್ಕಂಥವರಿಗೆ ಉತ್ತಮವಾದಂಥ ಅಂಥದ್ದೇನಾದರೂ ಇದ್ದರೆ ಹೊಸದಾಗಿ ಪ್ರಾರಂಭವನ್ನು ಮಾಡಿ ಒಳ್ಳೆಯ ಸಮಯ ಅನ್ನತಕ್ಕಂಥದ್ದು ಇದೆ. ಅದಕ್ಕೆ ವಿದೇಶಕ್ಕೆ ಸಂಬಂಧಪಟ್ಟಂತೆಯೇ ಗ್ರಹಗತಿಗಳು, ಅದರಲ್ಲಿ ವಿಶೇಷವಾಗಿ ಚರರಾಶಿಗಳ ಮೇಲೆ ಧನಾಧಿಪತಿಗಳ ಒಂದು ವಿಶೇಷವಾದ ಪ್ರಭಾವ ಇರತಕ್ಕಂಥವರು ಜಾತಕದಲ್ಲಿ ಯಾರು ಇದ್ದಾರೆ ಅವರಿಗಿಂತಹ ಬಿಸ್ನೆಸ್ ಚೆನ್ನಾಗಿ ಆಗಿ ಬರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಅದರಲ್ಲೂ ಕೂಡ ರಾಜಗ್ರಹವಾದಂತಹ ಒಂದು ಸೂರ್ಯನ ಪ್ರಭಾವ ವಿಶೇಷವಾಗಿ ಇದ್ದಾಗ ಅಂಥವರು ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬರ್ತಾರೆ. ಅಂದುಕೊಂಡಂತಹ ಪದವಿ ಪ್ರಾಪ್ತಿಯಾಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ. ಆ ಅಧಿಕಾರ ಪ್ರಾಪ್ತಿಯಲ್ಲಿರತಕ್ಕಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ಮುನ್ನುಗ್ಗತಕ್ಕಂತಹ ಒಂದು ವಿಶೇಷವಾದಂತಹ ಕಾರ್ಯಚತುರತೆ ಅನ್ನತಕ್ಕಂಥದ್ದು ಧನುರಾಶಿಯವರಿಗೆ ಇರುತ್ತೆ. ಆದ್ದರಿಂದ ಇಂತಹ ಸಮಯ ಅಂದರೆ ಈ ಮೇ ತಿಂಗಳಲ್ಲಿ ನೀವು ಆ ಕಾರ್ಯಪ್ರವರ್ತರಾದರೆ ನಿಮಗೆ ಅಧಿಕಾರ ಪದವಿ ಸಿಗತಕ್ಕಂತಹ ಯೋಗವು ಕೂಡ ಬುಧಾದಿತ್ಯನ ಒಂದು ವಿಶೇಷವಾದಂತಹ ಸಂಯೋಜನೆಯಿಂದ, ಸೂರ್ಯ ಮತ್ತು ಬುಧನ ಸಂಯೋಜನೆಯಿಂದ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇದೆ. ಅಂದರೆ ನೀವು ಏನೋ ಜನ್ಮಾಂತರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿರತಕ್ಕಂಥದ್ದು ನಿಮಗೆ ಈ ತಿಂಗಳು ಫಲವನ್ನು ಕೊಡತಕ್ಕಂತಹ ಒಂದು ವಿಶೇಷವಾದಂತಹ ಸಮಯ ಅನ್ನತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಅವಿವಾಹಿತರಿಗೆ ವಿವಾಹ ಎಷ್ಟೋ ವರ್ಷಗಳಿಂದ ನೋಡ್ತಾರೆ, ಮದುವೆ ಆಗ್ತಾ ಇರೋದಿಲ್ಲ.
ವಯಸ್ಸಾಗಿದ್ದರೂ ಮದುವೆ ಆಗೋದಿಲ್ಲ, ಸೂಕ್ತವಾದಂತಹ ವಧು ವರ ಸಿಗ್ತಾ ಇರೋದಿಲ್ಲ, ವಿವಾಹದ ಸಂಬಂಧಪಟ್ಟಂತೆ ಪರಿಹಾರವೆಲ್ಲ ಮಾಡಿರ್ತಾರೆ, ಆದರೂ ಮದುವೆ ಆಗ್ತಾ ಇರುವುದಿಲ್ಲ. ಇದು ಯಾವುದು ಒಳ್ಳೆಯ ಸಮಯ ಅಂತ ನಾವು ನೋಡಿಕೊಂಡು ಆ ಸಮಯದಲ್ಲಿ ನಾವು ಅಂತಹ ಪ್ರಯತ್ನವನ್ನು ಮಾಡಿದರೆ ಆ ಪ್ರಯತ್ನ ಫಲಿಸುತ್ತೆ. ಧನುರಾಶಿಯವರಿಗೂ ಕೂಡ ವಿಶೇಷವಾಗಿ ಗುರುಬಲ ಇರುವುದರಿಂದ ನಿಮ್ಮ ಕಾರ್ಯ ಸಾಧನೆಗೆ, ನೀವು ಮಾಡತಕ್ಕಂತಹ ಕೆಲಸಕ್ಕೆ ವಿಶೇಷವಾಗಿ ಫಲ ಸಿಗತಕ್ಕಂತಹ ತಿಂಗಳು ಮೇ ತಿಂಗಳು. ಆದ್ದರಿಂದ ಈ ವಿವಾಹದ ವಿಷಯದಲ್ಲಿ ನೀವು ಈ ಅವಿವಾಹಿತರ ವಿವಾಹ ಸಿದ್ಧಿಯಾಗತಕ್ಕಂತಹ ಒಂದು ವಿಶೇಷವಾದಂತಹ ಮಾಸ. ಜೊತೆಯಲ್ಲಿ ಈ ತಿಂಗಳಲ್ಲಿ ವಿವಾಹ ಪ್ರಯತ್ನಗಳು ಎಲ್ಲವೂ ಕೂಡ ಫಲವನ್ನು ಕೊಡತಕ್ಕಂತಹ ಒಂದು ವಿಶೇಷವಾದಂತಹ ತಿಂಗಳು ಮೇ ತಿಂಗಳು ಅಂತೇಳಿ ಹೇಳಬಹುದು. ಎಷ್ಟೋ ವರ್ಷದಿಂದ ನೀವು ಮಾಡತಕ್ಕಂಥ ಪ್ರಯತ್ನ ವಿಫಲವಾಗಿದ್ದರೂ ಈ ತಿಂಗಳಲ್ಲಿ ನೀವು ಸ್ವಲ್ಪ ಎಫರ್ಟನ್ನು, ಸ್ವಲ್ಪ ಪ್ರಯತ್ನವನ್ನು ಮಾಡಿದರೆ ವಿವಾಹ ಆಗದೇ ಇರತಕ್ಕಂಥವರಿಗೆ ವಿವಾಹ ಫಿಕ್ಸ್ ಆಗುತ್ತೆ. ಅದರಿಂದ ವಿವಾಹದ ಪ್ರಯತ್ನವನ್ನು, ನಿರಾಶಾ ಭಾವನೆಯನ್ನು ಬಿಟ್ಟು ವಿಶೇಷವಾದಂತಹ ಶ್ರಮ ವಹಿಸಿ ಪ್ರಯತ್ನವನ್ನು ಮಾಡಿ ಧನುರಾಶಿಯವರಿಗೆ ಈ ತಿಂಗಳಲ್ಲಿ ವಿವಾಹ ಫಿಕ್ಸ್ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥವರಿಗೆ ಉತ್ತಮವಾದಂತಹ ಸಮಯ ಇದೆ. ಈ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಾರು ಈಗಾಗಲೇ ಭಾಗವಹಿಸಿರ್ತಾರೋ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು. ಇನ್ನು ನೀವು ಇಚ್ಛಿತವಾದಂತಹ ಈ ಒಂದು ಪದವಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವೃತ್ತಿಪರ ಕ್ಷೇತ್ರಗಳಲ್ಲಿ ನೀವು ಆಯ್ಕೆ ಮಾಡಿಕೊಂಡಂತಹ, ನೀವು ಅಂದುಕೊಂಡಂತಹ ಕ್ಷೇತ್ರದಲ್ಲಿ, ಅಂದುಕೊಂಡಂತಹ ಶಿಕ್ಷಣ ಸಂಸ್ಥೆಯಲ್ಲಿಯೇ ನಿಮಗೆ ಉದ್ಯೋಗ ಸಿಗತಕ್ಕಂತಹ ಸಾಧ್ಯತೆಗಳು, ಅಂತಹ ಪ್ರವೇಶ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ಸಮಯ ಇದೆ. ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ ಇರತಕ್ಕಂಥದ್ದು. ವಿವಾಹದ ವಿಷಯವನ್ನು ತೆಗೆದುಕೊಂಡರೆ ಅವಿವಾಹಿತರಿಗೆಲ್ಲ ವಿವಾಹತಕ್ಕಂತಹ ವಿಶೇಷವಾದಂತಹ ಮಾಸ ಧನುರಾಶಿಯವರಿಗೆ ಎಲ್ಲ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶಗಳು. ಅದರಲ್ಲಿ ಈ ಧನುರಾಶಿಯವರು ವಿಶೇಷವಾಗಿ ಯಾವುದು ಪೂಜೆಯನ್ನು ಮಾಡಬೇಕು, ಏನು ಸ್ತೋತ್ರವನ್ನು ಹೇಳಬೇಕು, ಇವೆಲ್ಲವನ್ನು ಎಷ್ಟೋ ಜನಕ್ಕೆ ಪ್ರಶ್ನೆ ಇರುತ್ತೆ. ಧನುರಾಶಿಗೆ ಪ್ರಮುಖವಾಗಿ ಗುರುವಿನ ಮಂತ್ರವನ್ನು ಪಠಿಸ, ಗುರುಬಲ ಎಲ್ಲದಕ್ಕೂ ಕೂಡ ಬೇಕು. ನೀವು ಏನೇ ಮಾಡಿದರೂ, ಏನೇ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕಾದರೂ ಗುರುಬಲ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಎಲ್ಲ 9 ನವಗ್ರಹಗಳಲ್ಲಿ ಗುರುವಿನ ಬಲಾಬಲಗಳೇನಿದೆ ಅದು ಪ್ರತಿಯೊಬ್ಬ ಮನುಷ್ಯನ ಮೇಲೆ ವಿಶೇಷವಾದಂತಹ ಪರಿಣಾಮವನ್ನು ಬೀರತಕ್ಕಂಥದ್ದು. ಆದ್ದರಿಂದ ಒಬ್ಬ ಶ್ರೀಮಂತನಾಗಬೇಕಾದರೆ ಅದಕ್ಕೆ ಗುರುವಿನ ಒಂದು ಸ್ಥಿತಿ ಜಾತಕದಲ್ಲಿ ಚೆನ್ನಾಗಿರಬೇಕು, ಗೋಚಾರದಲ್ಲಿಯೂ ಚೆನ್ನಾಗಿ ಬರಬೇಕಾಗುತ್ತೆ. ಅದರಿಂದ ಇದು ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾದರೆ, ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದರೆ, ಕಲಾವಿದರಾಗಿದ್ದರೆ ಅವರ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಆಗಬೇಕಾದರೆ, ನಟನ ಕ್ಷೇತ್ರ ಇರ್ಬೋದು, ಕರಕುಶಲ ಕರ್ಮಿಗಳಿರ್ಬೋದು, ಇನ್ನಿತರ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡತಕ್ಕಂಥವ್ರು ಇರ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಯಾರಿಗೇ ಆದರೂ ಕೂಡ ಈ ತಿಂಗಳಲ್ಲಿ ಒಂದು ಉತ್ತಮವಾದಂತಹ ಪ್ರಗತಿಯತ್ತ ಸಾಗತಕ್ಕಂತಹ ತಿಂಗಳು ಮೇ ತಿಂಗಳು. ಇದರ ಜೊತೆಯಲ್ಲಿ ಗುರುವಿನ ಮಂತ್ರವನ್ನು ಹೇಳಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಡಿಸ್ತಕ್ಕಂಥದ್ದು. ಗುರುವಾರದ ದಿವಸ ವಿಶೇಷವಾಗಿ ಶಂಕರಾಚಾರ್ಯ ದೇವಸ್ಥಾನದಲ್ಲಿ ಅವರಿಗೆ ಆ ಗುರುಗಳ ಒಂದು ಅಷ್ಟೋತ್ತರ ಅರ್ಚನೆಯನ್ನು ಮಾಡಿಸಿ ಪ್ರಸಾದವನ್ನು ಸ್ವೀಕಾರವನ್ನು ಮಾಡತಕ್ಕಂಥದ್ದು. ಇವೆಲ್ಲವನ್ನು ಮಾಡುವುದರಿಂದ ಧನುರಾಶಿಯವರಿಗೆ ಇನ್ನೂ ಉತ್ತಮವಾದಂತಹ ಫಲವನ್ನು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.